ಕೇಂದ್ರ ಸರ್ಕಾರದ ವಿರುದ್ಧ ರೈತ ಸಂಘಟನೆಗಳು ಪ್ರತಿಭಟನೆಯನ್ನ ನಡೆಸ್ತಾ ಇವೆ. ದೆಹಲಿಯಲ್ಲಿ ಹೋರಾಟ ನಡೆಸೋದಕ್ಕೆ ರೈತ ಸಂಘಟನೆಗಳು ಸಿದ್ಧತೆಯನ್ನ ಮಾಡಿಕೊಂಡಿವೆ. ಬೆಂಬಲ ಬೆಲೆ ಸ್ವಾಮಿನಾಥನ್ ವರದಿ ಅನುಷ್ಠಾನಕ್ಕೆ ಆಗ್ರಹಿಸಿ ಈ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶದಿಂದ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಎಂಟ್ರಿ ಕೊಡ್ತಾ ಇದ್ದಾರೆ. ಇನ್ನು ಕರ್ನಾಟಕದಿಂದಲೂ ಕೂಡ ಕುರುಬೂರು ಶಾಂತಕುಮಾರ್ ಅವರು ಭಾಗಿಯಾಗ್ತಾ ಇದ್ದಾರೆ. ರೈತರನ್ನ ತಡೆಯೋದಕ್ಕೆ ದೆಹಲಿ ಗಡಿ ಭಾಗದಲ್ಲಿ ಪೊಲೀಸರು ಅಲರ್ಟ್ ಆಗಿದ್ದಾರೆ. ದೆಹಲಿ ಸಂಪರ್ಕಿಸುವ ಎಲ್ಲಾ ಗಡಿ ಭಾಗದಲ್ಲೂ ಕೂಡ ಬಂದೋಬಸ್ತ್ ಮಾಡಲಾಗಿದೆ. 144 ಸೆಕ್ಷನ್ ಕೂಡ ಜಾರಿ ಮಾಡಲಾಗಿದೆ. ಸಿಂಘು ಗಡಿ, ಗಾಜಿಯಾಬಾದ್, ಸಿಕ್ರಿ ಬಾರ್ಡರ್ನಲ್ಲಿ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಅಲ್ಲಿ ಕಮಾಂಡೋಗಳನ್ನ, ಸಿಆರ್ಪಿಎಫ್ ಯೋಧರನ್ನ, ಬೇರೆ ಬೇರೆ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿರೋದನ್ನ ಗಮನಿಸಬಹುದಾಗಿದೆ. ಈ ರೋಡಿಗೆ ಮೊಳೆಗಳನ್ನ ಹಾಕಲಾಗಿದೆ, ಬ್ಯಾರಿಕೇಡ್ಗಳನ್ನ ಹಾಕಲಾಗಿದೆ. ಸಿಮೆಂಟ್ ಹಾಕಿ ಅಲ್ಲಿ ರೈತರು ಎಂಟ್ರಿ ಆಗಬಾರ್ದು, ಆ ರೀತಿಯಾಗಿ ಆ ಗಡಿಗಳನ್ನ ಪೊಲೀಸರು ಭದ್ರಪಡಿಸಿಕೊಂಡಿದ್ದಾರೆ. ಮತ್ತೊಂದು ಕಡೆ ಸಾವಿರಾರು ಟ್ರ್ಯಾಕ್ಟರ್ಗಳಲ್ಲಿ ಈಗಾಗಲೇ ಪಂಜಾಬ್ನಿಂದ, ಹರಿಯಾಣದಿಂದ ಮತ್ತು ಉತ್ತರ ಪ್ರದೇಶದಿಂದ, ಬೇರೆ ಬೇರೆ ರಾಜ್ಯಗಳಿಂದ ರೈತರು ಈಗಾಗಲೇ ಹೊರಟಿದ್ದಾರೆ, ದೆಹಲಿ ಎಂಟ್ರಿ ಆಗ್ತಾ ಇದ್ದಾರೆ. ಆದರೆ ಇವತ್ತು ದೆಹಲಿಯಾದ್ಯಂತ ಏನಾಗುತ್ತೆ, ಎಸ್ಪೆಷಲಿ ಈ ಗಡಿ ಭಾಗದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕ್ಯೂರಿಯಾಸಿಟಿ ಇದೆ. ದೃಶ್ಯದಲ್ಲಿ ಗಮನಿಸಬಹುದು. ಒಂದು ಭಾಗದಲ್ಲಿ ಸಿಬ್ಬಂದಿಗಳಿದ್ದಾರೆ, ಮತ್ತೊಂದು ಭಾಗದಲ್ಲಿ ರೈತರು ಇನ್ನೇನು ಎಂಟ್ರಿ ಆಗಬೇಕಾಗಿದೆ. ಸ್ಥಳದಿಂದಲೇ ದೆಹಲಿಯ ಸಿಂಘು ಗಡಿಯಿಂದ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ದೆಹಲಿ ಪ್ರತಿನಿಧಿ ಜಗದೀಶ್ ನೀಡ್ತಾರೆ. ಜಗದೀಶ್, ದೆಹಲಿಗೆ ಬಂದು ರೈತರು ಧರಣಿ ಕೂರ್ತಾರೆ, ಪ್ರೊಟೆಸ್ಟ್ ಮಾಡ್ತಾರೆ ಅಂದ ತಕ್ಷಣ ಸರ್ಕಾರ, ಅಲ್ಲಿರುವ ಭದ್ರತಾ ಸಿಬ್ಬಂದಿ ಹೆದರು ಬಿಡ್ತಾರೆ. ಆದರೆ ಈ ಸಲ ಅಂತಹ ವೈಫಲ್ಯ ಆಗದಂತೆ ಎಲ್ಲಾ ಎಚ್ಚರಿಕೆಗಳನ್ನ ಕೈಗೊಳ್ಳಲಾಗಿದೆ. ಸ್ಥಳದಲ್ಲಿ ಪರಿಸ್ಥಿತಿ ಹೇಗಿದೆ, ರೈತರು ಎಷ್ಟೊತ್ತಿಗೆ ಎಂಟ್ರಿ ಆಗಬಹುದು, ಅವ್ರನ್ನ ತಡೆಯೋದಕ್ಕೆ ಏನೆಲ್ಲ ವ್ಯವಸ್ಥೆ ಇದೆ? ಸಭಾ ಈಗಾಗಲೇ ರೈತರು ಪಂಜಾಬ್ ಮತ್ತೆ ಹರಿಯಾಣದಿಂದ ಬಹಳಷ್ಟು ಜನ ರೈತರು ಟ್ರ್ಯಾಕ್ಟರ್ ಮೂಲಕವಾಗಿ ದೆಹಲಿಗೆ ಬರೋದಕ್ಕೆ ಸಿದ್ಧರಾಗಿದ್ದಾರೆ. 10 ಗಂಟೆಗೆ ರ್ಯಾಲಿ ಶುರು ಆಗುತ್ತೆ. ರ್ಯಾಲಿ ಶುರು ಆಗೋಕ್ಕಿಂತ ಮುಂಚಿತವಾಗಿ ದೆಹಲಿಯಲ್ಲಿ ಬೇಕಾಗಿರ್ತಕ್ಕಂತಹ ಎಲ್ಲ ಸಿದ್ಧತೆಗಳನ್ನು ಕಳೆದ 2 ದಿವಸಗಳಿಂದ ನಿರಂತರವಾಗಿ ಇಲ್ಲಿರುವಂತಹ ಪೊಲೀಸರು ಮಾಡ್ತಾ ಇದ್ದಾರೆ. ನಾನು ಈಗ ನಿಂತಿರುವಂತಹ ಸ್ಥಳ ದೆಹಲಿಯ ಸಿಂಘು ಬಾರ್ಡರ್. ಈ ಸಿಂಘು ಬಾರ್ಡರ್ ಏನಂದ್ರೆ ಪ್ರಮುಖವಾಗಿ ಕನೆಕ್ಟ್ ಆಗುವಂತಹ ರಸ್ತೆ ಏನು ಅಂತಂದ್ರೆ ಪಂಜಾಬ್ ಮತ್ತೆ ಹರಿಯಾಣ ಭಾಗದಿಂದ, ಚಂಡೀಗಢ ಭಾಗದಿಂದ ಬರುವಂತಹ ಪ್ರಮುಖವಾದಂತಹ ರಸ್ತೆ ಇದು. ಈ ರಸ್ತೆ ಮೂಲಕವಾಗಿ ನೀವು ದೆಹಲಿಯ ಒಳಗಡೆ ಎಂಟ್ರಿಯನ್ನು ಕೊಡಬೇಕಾಗುತ್ತೆ. ಏನಂದ್ರೆ NH48, ಈ NH48 ಇಂದ ನೀವು ಒಳಗಡೆ ಬರಬೇಕು ಅಂತಂದ್ರೆ ಈ ಒಂದು ಪ್ರಮುಖವಾದಂತಹ ರಸ್ತೆ, ಈ ರಸ್ತೆಯಲ್ಲಿ ತಡೆದ್ರೆ ಸಾಕು, ಪೊಲೀಸರು ಯಾವುದೇ ಕಾರಣಕ್ಕೂ ಸಹಿತ ಒಳಗಡೆಗೆ ಏನಂದ್ರೆ ರೈತರು ಹೋಗೋದಿಲ್ಲ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಇದ್ದಾರೆ. ಮತ್ತೆ ಅದರ ಜೊತೆಗೆ ನಿಮಗೆ ವಿಜುವಲ್ಸ್ ಅಲ್ಲೂ ಸಹಿತ ಕೆಲವೊಂದು ತೋರಿಸ್ತಾ ಹೋಗ್ತೀನಿ. ಈಗ ವಿಶೇಷ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಟೀಮ್ ಅವರು ಸಹಿತ ಈ ಒಂದು ಸ್ಥಳದಲ್ಲಿದ್ದಾರೆ. ಸುಮಾರು ಏನಂದ್ರೆ 70,000 ಪೊಲೀಸರನ್ನ ನಿಯೋಜನೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ಕೇವಲ ಈ ಒಂದು ಸಿಂಘು ಗಡಿ ಮಾತ್ರ ಅಲ್ಲ, ಇದರ ಜೊತೆಗೆ ಸಿಕ್ರಿ ಗಡಿ ಭಾಗ ಮತ್ತೆ ಅದರ ಜೊತೆಗೆ ಏನಂದ್ರೆ ದೆಹಲಿಯ ಇನ್ನೂ 2 ಗಡಿ ಭಾಗಗಳಿದಾವೆ. ಒಂದು ಗಾಜಿಯಾಬಾದ್ ಆಗಿರ್ಬೋದು ಮತ್ತೆ ಅದರ ಜೊತೆಗೆ ಸಿಕ್ರಿ ಗಡಿ ಭಾಗ. ಈ 3 ಗಡಿ ಭಾಗದಲ್ಲಿ, ಯಾಕಂದ್ರೆ ಗಾಜಿಯಾಬಾದ್ ಗಡಿ ಭಾಗ ಹೇಗಿದೆ ಅಂತಂದ್ರೆ ನೀವು ಉತ್ತರ ಪ್ರದೇಶದಿಂದ ಬರುವಂತಹ ಎಲ್ಲಾ ರೈತರನ್ನ ಏನಂತಂದ್ರೆ ತಡೆಯುವ ಸಲುವಾಗಿ ಅಲ್ಲಿರುವಂತದ್ದು. ಮತ್ತೆ ನಿಮಗೆ ವಿಜುವಲ್ಸ್ ಅಲ್ಲಿ ತೋರಿಸ್ತಾ ಹೋಗ್ತೀನಿ. ಇದು ಪ್ರಮುಖವಾದಂತಹ ರಸ್ತೆ ಏನಿದೆಲ್ಲ, ಈ ರಸ್ತೆಯಲ್ಲಿ ಪೂರ್ತಿಯಾಗಿ ಬ್ಯಾರಿಕೇಡ್ ಗಳನ್ನ ಒಂದ್ ಕಡೆ ಹಾಕಿದ್ರೆ ಮತ್ತೊಂದು ಕಡೆಗೆ ಈ ಸಿಮೆಂಟ್ ಬ್ಲಾಕ್ಸ್ ಗಳನ್ನ ಹಾಕಿದ್ದಾರೆ. ಈ ಸಿಮೆಂಟ್ ಬ್ಲಾಕ್ಸ್ ಯಾವ ಮಟ್ಟಕ್ಕಿದೆ ಅಂತ ನೀವು ನೋಡ್ತಾ ಹೋದ್ರೆ ಗೊತ್ತಾಗ್ತಾ ಹೋಗುತ್ತೆ. ಸುಮಾರು 12ರಿಂದ 15 ಏನಂತಂದ್ರೆ ಲೇಯರ್ ಅಲ್ಲಿ ಸೆಕ್ಯೂರಿಟಿಯನ್ನ ಏನಂದ್ರೆ ಈ ಒಂದು ಏನಂದ್ರೆ ಇದನ್ನ ಏನೋ ಬ್ಲಾಕ್ಸ್ ಗಳನ್ನ ಹಾಕಲಾಗಿದೆ. ಅದ್ರ ಜೊತೆಗೆ ನಂತರ ಬರುವಂತದ್ದೇ ಬ್ಯಾರಿಕೇಡ್ಸ್ ಗಳನ್ನ ಹಾಕಲಾಗುತ್ತೆ. ಬ್ಯಾರಿಕೇಡ್ಸ್ ಗಳನ್ನ ಹಾಕಿ ತದನಂತರ ನೀವು ಮುಂದೆ ಹಂಗೆ ವಿಜುವಲ್ಸ್ ಅಲ್ಲಿ ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ. ಇಡೀ ಈ ಏನಂದ್ರೆ ರೋಡ್ ಏನಿದೆಯಲ್ಲ, ಇಡೀ ರೋಡ್ ಅನ್ನ ಪೂರ್ತಿಯಾಗಿ ಬ್ಲಾಕ್ ಮಾಡಿದ್ದಾರೆ. ಯಾಕೆ ಇಷ್ಟರ ಮಟ್ಟಿಗೆ ಸೆಕ್ಯೂರಿಟಿಯನ್ನ ಕೊಡ್ಲಾಗ್ತದೆ, ಯಾಕೆ ಇಷ್ಟರ ಮಟ್ಟಿಗೆ ಭದ್ರತೆಯನ್ನು ಕೊಡ್ಲಾಗ್ತದೆ ಅಂದ್ರೆ 26ನೇ ಜನವರಿ ದಿವಸ ಅಂದ್ರೆ ಕಳೆದ 3 ವರ್ಷಗಳ ಹಿಂದೆ ಇದೇ ರೀತಿಯಾದಂತಹ ಏನಂದ್ರೆ ರೈತರು ಅತಿ ದೊಡ್ಡ ಪ್ರಮಾಣದಲ್ಲಿ ಪ್ರೊಟೆಸ್ಟ್ ಅನ್ನ ಮಾಡಿದ್ರು. ಪ್ರೊಟೆಸ್ಟ್ ಅನ್ನ ಮಾಡುವಂತಹ ಸಂದರ್ಭದಲ್ಲೂ ಸಹಿತ ದೊಡ್ಡ ಮಟ್ಟದಲ್ಲಿ ಪ್ರಾಬ್ಲಮ್ ಆಗಿತ್ತು. ನೇರವಾಗಿ ದೆಹಲಿಯ ಒಳಗಡೆ ನುಗ್ಗಿದ್ರು. ಕೆಂಪು ಕೋಟೆಯಲ್ಲಿ ಹೋಗಿ ದೊಡ್ಡ ಮಟ್ಟದಲ್ಲಿ ಏನಂತಂದ್ರೆ ಪ್ರತಿಭಟನೆಯನ್ನ ಮಾಡಿ ಅಲ್ಲಿರುವಂತಹ ಪೊಲೀಸ್ ವ್ಯವಸ್ಥೆನ ಸಂಪೂರ್ಣವಾಗಿರಂತಂದ್ರೆ ಚಿತ್ರಣವೇ ಬದಲಾವಣೆ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಆದ್ರೆ ಈಗ ಅಂತಹ ತೊಂದರೆ ಆಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಪ್ರತಿ ಹಂತದಲ್ಲೂ ಸಹಿತ ಈ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಮತ್ತೆ ಇದು ಮೇನ್ ರೋಡ್ ಆದ್ರೆ ನಿಮ್ಗೆ ಕನೆಕ್ಟಿಂಗ್ ರಸ್ತೆಗಳನ್ನ ಸಹಿತ ತೋರಿಸುವಂತಹ ಕೆಲಸವನ್ನ ಮಾಡ್ತೀನಿ. ಕನೆಕ್ಟಿಂಗ್ ರಸ್ತೆಗಳಲ್ಲೂ ಸಹಿತ ಏನಂದ್ರೆ ಪೂರ್ತಿಯಾಗಿ ಬ್ಲಾಕ್ ಗಳನ್ನ ಹಾಕಿದ್ದಾರೆ. ಬ್ಲಾಕ್ ಗಳನ್ನ ಹಾಕಿ ಯಾವುದೇ ಕಾರಣಕ್ಕೂ ಸಹಿತ ಬರದೇ ಇರುವಂತಹ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಮತ್ತೆ ಇಲ್ಲಿ ಏನಂದ್ರೆ ವಿಶೇಷವಾಗಿ ಟ್ಯಾಂಕರ್ಸ್ ಗಳನ್ನ ಏನಂದ್ರೆ ಅಳವಡಿಕೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ನಿಮಗೆ ಭದ್ರತೆ ಇಲ್ಲಿ ಮೇಲ್ನೋಟದ ವಿಜುವಲ್ಸ್ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಇಲ್ಲಿ ಏನು ಬ್ಯಾರಿಕೇಡ್ ಗಳನ್ನ ಕಾಣಿಸ್ತಿದಾವಲ್ಲ, ಅದಾದ್ಮೇಲೆ ಅದಕ್ಕಿಂತ ಮುಂಚಿತವಾಗಿ ಕಾಣಿಸುವಂತದ್ದು ಏನಂದ್ರೆ ತಂತಿ ಬೇಲಿಗಳನ್ನ ಹಾಕಿ
ಹಾಕಿದ್ದಾರೆ. ಅದಕ್ಕಿಂತ ಮುಂಚಿತ ಕಾಣುವಂತದ್ದು ಬ್ರಿಕ್ಸ್ ಗಳನ್ನ ಹಾಕಿದ್ದಾರೆ, ಅಂದ್ರೆ ಸಿಮೆಂಟ್ ಬ್ಲಾಕ್ಸ್ ಗಳನ್ನ ದೊಡ್ಡ ಮಟ್ಟದಲ್ಲಿ ಹಾಕಿದ್ದಾರೆ. ಅಷ್ಟರ ಮಟ್ಟಿಗೆ ಸೆಕ್ಯೂರಿಟಿಯನ್ನ ಇಲ್ಲಿ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಯಾಕಂದ್ರೆ ಲಕ್ಷಾಂತರ ರೈತರು ಬರುವಂತಹ ನಿರೀಕ್ಷೆ ಇದೆ ಅನ್ನುವಂತಹ ಕಾರಣಕ್ಕಾಗಿ. ಅದರ ಜೊತೆಗೆ ಏನಂದ್ರೆ ನೀವು ಏನಂದ್ರೆ ಪಂಜಾಬ್ ರೈತರು ಮತ್ತೆ ಜೊತೆಗೆ ಹರಿಯಾಣ ರೈತರನ್ನ ಆರಂಭಿಕ ಹಂತಗಳಲ್ಲೇ ಅಲ್ಲಿ ಹರಿಯಾಣದ ಬಾರ್ಡರ್ ಅಲ್ಲಿ ತಡೆಯುವಂತಹ ಕೆಲಸವನ್ನ ಮಾಡ್ತಾರೆ. ಹರಿಯಾಣದ ಬಾರ್ಡರ್ ಅಲ್ಲಿ ತಡೆದು ತದನಂತರ ಹರಿಯಾಣದಿಂದ ಏನಾದ್ರೂ ರೈತರೇನಾದ್ರೂ ಬಂದಿದ್ದೆ ಆದ್ರೆ ಅವರನ್ನ ಈ ಹಂತದಲ್ಲಿ ತಡಿಬೇಕು ಅನ್ನುವಂತಹ ಕೆಲಸ. ಇದು ಮೊದಲ ಸುತ್ತಿನ ಸಿಂಗು ಬಾರ್ಡರ್ ನಲ್ಲಿ ಕಾಣಿಸ್ತಾ ಇರುವಂತಹ ಸೆಕ್ಯೂರಿಟಿ ಇದು. ಇದಾದ್ಮೇಲೆ ಮತ್ತೊಂದು ಸುತ್ತೇನಂದ್ರೆ ಇಲ್ಲಿಂದ ಸುಮಾರು ಒಂದು 7 ರಿಂದ 8 ಕಿಲೋಮೀಟರ್ ಮುಂದೆ ಹೋಗ್ತಾ ಹೋದ್ರೆ ನಿಮ್ಗೆ ಇದೇ ಒಂದು ದೆಹಲಿಗೆ ಕನೆಕ್ಟ್ ಆಗುವಂತಹ ರಸ್ತೆ ಏನಿದೆಯಲ್ಲ, ಈ ಒಂದು ರಸ್ತೆಯನ್ನ ನೀವು ಕನೆಕ್ಟ್ ಆಗುವಂತಹ ಸಂದರ್ಭದಲ್ಲಿ ಅಲ್ಲಿ ಮತ್ತೆ 2 ಸುತ್ತಿನ ಭದ್ರತೆಯನ್ನು ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಅಷ್ಟರ ಮಟ್ಟಿಗೆ ರೈತರ ಹೋರಾಟವನ್ನ ಯಾವುದೇ ಕಾರಣಕ್ಕೂ ಸಹಿತ ರಾಷ್ಟ್ರ ರಾಜಧಾನಿ ನವದೆಹಲಿಯ ಒಳಗಡೆ ಎಂಟ್ರಿ ಕೊಡಬಾರದು ಅನ್ನುವಂತಹ ಕಾರಣಕ್ಕಾಗಿ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಮಾಡಲಾಗ್ತದೆ. ಮತ್ತೆ ಅದ್ರ ಜೊತೆಗೆ ನಿಮ್ಗೆ ಆ ಕಡೆ ಭಾಗದ ವಿಜುವಲ್ಸ್ ಅನ್ನು ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತೀರಿ. ಆ ಭಾಗದಲ್ಲಿ ಈಗಾಗಲೇ ಇಡೀ ಟ್ರಾಫಿಕ್ ಜಾಮ್ ನಿರ್ಮಾಣವಾಗಿರುವಂತದ್ದು, ತುಂಬಾ ಸ್ಲೋ ಮೂವಿಂಗ್ ಟ್ರಾಫಿಕ್ ಇದೆ. ಎಷ್ಟರ ಮಟ್ಟಿಗೆ ಅಂದ್ರೆ ಸುಮಾರು 12 ರಿಂದ 13 ಕಿಲೋಮೀಟರ್ಗಳಷ್ಟು ಉದ್ದ ಈಗಾಗಲೇ ಟ್ರಾಫಿಕ್ ಜಾಮ್ ಕ್ರಿಯೇಟ್ ಆಗಿದೆ. ಇವತ್ತಿನ ದೆಹಲಿ ಪೂರ್ತಿಯಾಗಿ ಸಂಪೂರ್ಣವಾಗಿ ಯಾವುದೇ ಕಾರಣಕ್ಕೂ ಸಹಿತ ಏನಂದ್ರೆ ಜನರೇ ಸಾಮಾನ್ಯವಾಗಿ ನಡೆಯೋದಕ್ಕೆ ಆಗೋದಿಲ್ಲ. ಮತ್ತೆ ಏನೋ ವಿಜುವಲ್ಸ್ ಅಲ್ಲಿ ನಿಮಗೆ ಇನ್ನೊಂದು ವಿಜುವಲ್ಸ್ ತೋರಿಸ್ತಾ ಹೋಗ್ತೀನಿ ನಿಮಗೆ. ಇಲ್ಲಿ ಏನಂದ್ರೆ ಡ್ರೋನ್ಗಳ ವ್ಯವಸ್ಥೆ, ಅಂದ್ರೆ ಖಾಸಗಿಯಾಗಿ ಒಂದು ಸರ್ಕಾರದ ಮಟ್ಟಕ್ಕಿರುವಂತಹ ಡ್ರೋನ್ಗಳನ್ನ ಬಳಕೆ ಮಾಡ್ಕೊಳ್ಳುವಂಥದ್ದು, ಮತ್ತೊಂದು ಹದ್ದಿನ ಕಣ್ಣಿಡಬೇಕು ಅಂತೇಳಿ ಖಾಸಗಿಯಾಗರೂ ಸಹಿತ ಪೊಲೀಸರು ಖಾಸಗಿ ಏನಂದ್ರೆ ಕಣ್ಗಾವಲು ಇಡಬೇಕು ಅನ್ನುವಂತಹ ಕಾರಣಕ್ಕಾಗಿ ಈ ರೀತಿಯಾಗಿ ಡ್ರೋನ್ಗಳ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಮತ್ತು ಜೊತೆಗೆ ದೊಡ್ಡ ಮಟ್ಟದಲ್ಲಿ ಇವತ್ತಿನ ಪ್ರತಿಭಟನೆಯ ಕಾವು ಮುಂದಿನ 2-3 ದಿವಸಗಳ ಕಾಲ ಇರಲಿದೆ ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇದೆ. ಆದ್ರೆ ಇಲ್ಲಿವರೆಗೆ ಅದಕ್ಕೆ ಬರೋದಕ್ಕೆ ಅವಕಾಶ ಕೊಡ್ತಾರಾ ಅನ್ನುವಂತಹ ಯಕ್ಷ ಪ್ರಶ್ನೆಗೆ ಕಾಡ್ತಾ ಇರುವಂತದ್ದು ಸಭಾ. ಬಟ್ ಜಗದೀಶ್, ನೋಡ್ತಾ ಇರುವಂತ ವೀಕ್ಷಕರಿಗೂ ಕೂಡ ಒಂದು ಕ್ಯೂರಿಯಾಸಿಟಿ, ಒಂದು ಪ್ರಶ್ನೆ. ರೈತರು ಪ್ರೊಟೆಸ್ಟ್ ಮಾಡ್ತಾರೆ ಅಂತಂದ್ರೆ ಸಾಮಾನ್ಯವಾಗಿ ಅದಕ್ಕೆ ಅವಕಾಶ ಮಾಡಿಕೊಡ್ತಾರೆ, ಒಂದು ಸ್ಥಳ ನಿಗದಿ ಮಾಡ್ತಾರೆ. ಆದ್ರೆ ಇಲ್ಲಿ ಯಾಕೆ ಇಷ್ಟರ ಮಟ್ಟಿಗೆ ಭದ್ರತೆ ಅಂತ? ಸಭಾ, ಈ ಹಿಂದೆ ನಡೆದಿರ್ತಕ್ಕಂತಹ ರೈತರ ಪ್ರತಿಭಟನೆ ಇತ್ತಲ್ಲ, ಅಂದ್ರೆ ಈ 3 ವರ್ಷಗಳ ಹಿಂದೆ ರೈತರು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಮಾಡಿರ್ತಕ್ಕಂತಹ ಪ್ರತಿಭಟನೆಯ ಸಂದರ್ಭದಲ್ಲಿ ನಿಂತಿರುವಂತಹ ಸ್ಥಳ ಇದು ಸಿಂಗು ಬಾರ್ಡರ್. ಇಲ್ಲಿಂದ ಸುಮಾರು 7 ರಿಂದ 8 ಕಿಲೋಮೀಟರ್ಗಳ ಉದ್ದದವರೆಗೂ ಸಹಿತ ಅಂತಂದ್ರೆ ಪೂರ್ತಿಯಾಗಿ ರೈತರು ಬಂದು ಇಲ್ಲಿ ಪ್ರೊಟೆಸ್ಟ್ ಮಾಡೋಕೆ ಶುರು ಮಾಡಿ ಆರಂಭಿಕ ಹಂತಗಳಲ್ಲಿ ಒಟ್ಟು ಏನಂತಂದ್ರೆ ಸುಮಾರು 70 ರಿಂದ 80 ಸಾವಿರ ಜನ ಬರ್ತಾರೆ. ತದನಂತರ ಅದು ಏರಿಕೆ ಆಗ್ತಾ ಹೋಗಿ ಕೊನೆಗದು 1 ಲಕ್ಷಕ್ಕೂ ಹೆಚ್ಚು ಜನ ರೈತರು 1 ವರ್ಷಗಳ ಕಾಲ ನಿರಂತರವಾಗಿ ಇದೇ ಸ್ಥಳದಲ್ಲಿ ಏನಂದ್ರೆ ಪ್ರತಿಭಟನೆ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಅದರ ಜೊತೆಗೆ ತದನಂತರ ಯಾವಾಗ ರೈತರ ಏನಂದ್ರೆ ಆಕ್ರೋಶ ಕಟ್ಟೆ ಒಡೆಯುತ್ತೋ ಆ ಸಂದರ್ಭದಲ್ಲಿ ಇಡೀ ದೆಹಲಿಯನ್ನ, ಅದರಲ್ಲೂ ಪ್ರಮುಖವಾಗಿ ರೆಡ್ ಫೋರ್ಟ್ ಅಂದ್ರೆ ಕೆಂಪು ಕೋಟೆ ಅಂತ ಏನ್ ಕರೆಯಲಾಗುತ್ತೆ, ಪ್ರಮುಖವಾದಂತಹ ಆಕರ್ಷಣೀಯ ಸ್ಥಳ, ಅಂತಹ ಒಂದು ಸ್ಥಳದಲ್ಲಿ ಹೋಗಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡಿ ಟ್ರ್ಯಾಕ್ಟರ್ಗಳನ್ನು ನುಗ್ಗಿಸುವಂತಹ ಕೆಲಸವನ್ನ ಮಾಡ್ತಾರೆ. ತದನಂತರ ಏನಂದ್ರೆ ದೊಡ್ಡ ಮಟ್ಟದಲ್ಲಿ ಹಂಗಾಮ ಕ್ರಿಯೇಟ್ ಆಗುತ್ತೆ. ಯಾಕಂದ್ರೆ ಪಂಜಾಬ್ ರೈತರು ಮತ್ತೆ ಅದರ ಜೊತೆಗೆ ಹರಿಯಾಣದ ರೈತರು ಅವರು ಒಂದು ಸರಿ ಪ್ರತಿಭಟನೆಗೆ ಕರೆ ಕೊಟ್ಟರು ಅಂತಂದ್ರೆ ಅತಿ ದೊಡ್ಡದಾದಂತಹ ಹೋರಾಟ ನಡೆಯುತ್ತೆ. ಆ ಹೋರಾಟ ಎಲ್ಲಿಗೆ ಮಟ್ಟಿಗೆ ಅಂತಂದ್ರೆ ಸ್ವತಃ ಅಂದ್ರೆ ಕೇಂದ್ರ ಸರ್ಕಾರವೇ ಅವರ ಮುಂದ್ಗಡೆ ಮಂಡಿ ಊರ್ಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಕಳೆದ ಬಾರಿ ಏನಂದ್ರೆ ರೈತರಿಗಾಗಿ ವಿಶೇಷವಾದಂತಹ 3 ಕಾನೂನನ್ನ ಏನ್ ತರಲಾಗಿತ್ತಲ್ಲ, ಕಾನೂನನ್ನ ಕೇಂದ್ರ ಸರ್ಕಾರ ಇಲ್ಲಿಯವರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ 10 ವರ್ಷಗಳ ಯಾವ್ದಾದ್ರೂ ಒಂದೇ ಒಂದು ಏನಂದ್ರೆ ಒಂದು ಕಾಯ್ದೆಯನ್ನು ವಾಪಸ್ ಪಡ್ಕೊಂಡಿದ್ದಾರೆ ಅಂತಂದ್ರೆ ಅದು ರೈತರ ಹೋರಾಟದ ಕಾನೂನು. ಅಷ್ಟರ ಮಟ್ಟಿಗೆ ಅದಕ್ಕೆ ವಿರುದ್ಧವಾಗಿ ರೈತರು ಪ್ರತಿಭಟನೆಯನ್ನ ಮಾಡಿದ್ರು. ಈಗ ಮತ್ತೊಂದು ಸುತ್ತಿನ ಹೋರಾಟ ನಡೀತಾ ಇರುವಂತದ್ದು ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಹೋರಾಟ. ಅಂದ್ರೆ ಆ ಸಂದರ್ಭದಲ್ಲಿ ಅವಾಗ ರೈತರು ಏನಂದ್ರೆ ಪ್ರತಿಭಟನೆ ವಾಪಸ್ ಪಡ್ಕೊಳ್ಳುವ ಸಂದರ್ಭದಲ್ಲಿ ಒಂದು ಬೇಡಿಕೆಯನ್ನು ಇಟ್ಟಿರ್ತಾರೆ, MSP ದರ ಅಂದ್ರೆ ಕನಿಷ್ಠ ಬೆಂಬಲ ಬೆಲೆಯನ್ನ ಕೊಡಬೇಕು ಅನ್ನುವಂತಹ ವಿಚಾರವನ್ನ ಇಟ್ಕೊಂಡಿದ್ರು. ಕನಿಷ್ಠ ಬೆಂಬಲ ಬೆಲೆ ಕೊಡ್ತೀವಿ ಅಂತ ಹೇಳಿ ಸ್ವತಃ ಕೇಂದ್ರ ಸರ್ಕಾರವೇ ಒಪ್ಕೊಂಡಿರುತ್ತೆ. ಆದ್ರೆ ಇನ್ನೂವರೆಗೂ ಸಹಿತ ಅನುಷ್ಠಾನಕ್ಕೆ ತಂದಿಲ್ಲ. ಆ ಕಾರಣಕ್ಕಾಗಿ ಮತ್ತೊಂದು ಬಾರಿ ಪ್ರತಿಭಟನೆಗೆ ಕರೆಯನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ ಸ್ವಾಮಿನಾಥನ್ ವರದಿಯನ್ನ ಏನಂತಂದ್ರೆ ಯಥಾವತ್ತಾಗಿ ಅನುಷ್ಠಾನ ಮಾಡಬೇಕು ಅನ್ನುವಂಥದ್ದಿದೆ. ಮತ್ತೆ ಅದರ ಜೊತೆಗೆ ಈ ಹಿಂದೆ ಪ್ರತಿಭಟನೆಯ ನಡೆಯುವಂತಹ ಸಂದರ್ಭದಲ್ಲಿ ಬಹಳಷ್ಟು ರೈತರ ಮೇಲೆ ಕೇಸ್ಗಳನ್ನು ಹಾಕಲಾಗಿತ್ತು. ಆ ಕೇಸನ್ನು ವಾಪಸ್ ಪಡ್ಕೊಳ್ಬೇಕು ಅನ್ನುವಂತಹ ಒಂದು ಬೇಡಿಕೆ ಇದೆ. ಅದರ ಜೊತೆಗೆ ಯಾವ ಸಂದರ್ಭದಲ್ಲಿ 100 ಜನ ರೈತರು ಸಾವಿಗೀಡಾಗಿದ್ರು. ಆ ಸಾವಿಗೀಡಾಗಿರ್ತಕ್ಕಂಥ ರೈತರಿಗೆ ಏನಂದ್ರೆ ಹಣವನ್ನ, ಪರಿಹಾರವನ್ನ ಕೊಡಬೇಕು ಅನ್ನುವಂತಹ ಬೇಡಿಕೆ. ಇಲ್ಲೆಲ್ಲವೂ ಸಹಿತ ನಿನ್ನೆ ತಡರಾತ್ರಿಯವರೆಗೆ, ರಾತ್ರಿ 12 ಗಂಟೆ 20 ನಿಮಿಷದವರೆಗೂ ಸಹಿತ ನಿರಂತರವಾಗಿ 3 ಜನ ಕೇಂದ್ರದ ಸಚಿವರು ರೈತರ ಜೊತೆ ಕೂತ್ಕೊಂಡು ಮಾತನಾಡುವ ಸಂದರ್ಭದಲ್ಲಿ, ಸಂಧಾನ ಸಭೆ ನಡೆಸುವಂತಹ ಸಂದರ್ಭದಲ್ಲೂ ಸಹಿತ ಅದು ಸಂಪೂರ್ಣವಾಗಿ ಫೇಲ್ ಆಗುತ್ತೆ. ಆ ಕಾರಣಕ್ಕಾಗಿ
ರೈತರ ಹೋರಾಟ. ಸಾವಿರಾರು ಜನ ರೈತರು ಟ್ರ್ಯಾಕ್ಟರ್ಗಳ ಮೂಲಕವಾಗಿ ಈಗಾಗಲೇ ಪಂಜಾಬಿಂದ ಹೊರಟಿದ್ದಾರೆ, ಹರಿಯಾಣದಿಂದ ಹೊರಟಿದ್ದಾರೆ, ಉತ್ತರ ಪ್ರದೇಶದಿಂದ ಹೊರಟಿದ್ದಾರೆ. ಅದರ ಜೊತೆಗೆ ಸ್ಪೆಷಲಿ ಉತ್ತರ ಪ್ರದೇಶ ಅರುಣಾಚಲ ಪ್ರದೇಶ ಅಂತ ಏನು ಕರೀತಾರೆ, ಆ ಒಂದು ಭಾಗದಿಂದ ಬಹಳಷ್ಟು ಜನ ರೈತರು ಹೊರಟಿದ್ದಾರೆ. ಈ ಎಲ್ಲಾ ಕಾರಣಗಳಿಂದ ರೈತರ ಹೋರಾಟ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಇರುತ್ತೆ ಅನ್ನುವಂತಹ ಲೆಕ್ಕಾಚಾರ. ರೈತರು ಕೇಳಿರುವಂತದ್ದು ದೆಹಲಿಯ ಜಂತರ್ ಮಂತರ್ನಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ, ಆದ್ರೆ ಅಲ್ಲಿ ಹೋಗೋದಕ್ಕೆ ದೆಹಲಿಯ ಗಡಿ ಭಾಗದಿಂದ ಹೋಗೋದಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ ಸಭಾ. ರೈಟ್ ಜಗದೀಶ್, ಧನ್ಯವಾದ ಡೀಟೇಲ್ಸ್ಗಾಗಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಪಂಜಾಬ್ ಹರಿಯಾಣ ಈ ಭಾಗದಿಂದ ರೈತರು ಸಾವಿರಾರು ಟ್ರ್ಯಾಕ್ಟರ್ಗಳ ಮೂಲಕ ದೆಹಲಿಯತ್ತ ತಮ್ಮ ಪ್ರಯಾಣವನ್ನ ಬೆಳೆಸಿದ್ದಾರೆ. ಸ್ಪೆಷಲಿ ದೆಹಲಿಯಲ್ಲಿ ರೈತರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದು ಕೇವಲ ಒಂದು ದಿನಕ್ಕೆ ಅಥವಾ ಒಂದು ವಾರಕ್ಕೆ ಸೀಮಿತವಾಗಿರಲ್ಲ. ವರ್ಷಾನ್ಗಟ್ಲೆ ಪ್ರೊಟೆಸ್ಟ್ ಮಾಡಿರುವಂತ ಉದಾಹರಣೆ ಇದೆ. 3 ವರ್ಷದ ಹಿಂದೆ ಅಲ್ಲಿ ನೂರಾರು ರೈತರು ಪ್ರಾಣ ತೆತ್ತಿದ್ರು. ಅದಾದ ನಂತರ ತುಂಬಾ ಅವರ ಪ್ರೊಟೆಸ್ಟ್ ಅನ್ನ ಸ್ಟಾಪ್ ಮಾಡಿಸೋದು ಕೂಡ ಸಾಕಷ್ಟು ಕಷ್ಟವಾಗಿತ್ತು. ಅಂತಹ ಘಟನೆಗಳು ಈ ಸಲ ರಿಪೀಟ್ ಆಗದೇ ಇರಲಿ ಅಂತ ಸಂಧಾನ ಸಭೆ ಕೂಡ ಮಾಡಿದ್ರು. ಆ ಸಂಧಾನ ಸಭೆ ಕೂಡ ವಿಫಲವಾಗಿದೆ. ಅದಾದ ನಂತರ ಈಗ ಮತ್ತೆ ರೈತರು ಪ್ರೊಟೆಸ್ಟ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಅವ್ರನ್ನ ತಡೆಯೋದಕ್ಕೆ ಭದ್ರತಾ ಸಿಬ್ಬಂದಿಗಳು ಕೂಡ ರೆಡಿ ಆಗಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.